ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಒಳ್ಳೆಯ ರೆಸಿಪಿ ತಿಂಡಿಯನ್ನು ತೋರಿಸುತ್ತೇನೆ ನೋಡಿ. ಪೂರಿ ಮತ್ತು ಬಾಳೆಕಾಯಿ ಗ್ರೇವಿ. ಪೂರಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಬಾಳೆಕಾಯಿ ಗ್ರೇವಿ. ಹೇಗೆ ಮಾಡೋದಂತ ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡಿ, ಇಲ್ಲಿ 2 ಈರುಳ್ಳಿ, 4 ಟೊಮೆಟೊ 2 ತಗೊಳ್ಳಿ ಸಾಕು. ಸ್ವಲ್ಪ ಇದು ನಾಟಿ ಟೊಮೆಟೊ, ಸ್ವಲ್ಪ ಹುಳಿ ತಿನ್ನೋರು 4 ಹಾಕ್ಬೋದು, ಇಲ್ಲ 2 ಹಾಕ್ಬೋದು. 3 ಬಾಳೆಕಾಯಿ ತೊಗೊಂಡಿದ್ದೇನೆ ನಾನು. ಅದನ್ನು ಹೊಟ್ಟು ತೆಗೆದುಬಿಟ್ಟು ನೋಡಿ, 3 ಹೊಟ್ಟು ತೆಗೆದು ಅದನ್ನು ಶುದ್ಧವಾದ ನೀರಿನಲ್ಲಿ ತೊಳ್ಕೊಂಡ್ಬಿಟ್ಟು ಮತ್ತು ಮಣ್ಣಿನ ಕಡಾಯಿಯಲ್ಲಿ ಮಾಡ್ತಾಯಿದ್ದೇನೆ. ಅದರಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು, ಈರುಳ್ಳಿ ನೋಡಿ 2 ಒಂದೇ ಸತಿ ಹಾಕ್ತಾಯಿದ್ದೇನೆ. ಅದಾದ ನಂತರ ಸ್ವಲ್ಪ ಅರಿಶಿಣ ಹಾಕಿ, ಆ ಈರುಳ್ಳಿ ತಕ್ಕಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಳ್ಳಿ, ಆಮೇಲೆ ಉಪ್ಪು ಸೇರಿಸ್ಬೋದು. ಸೊ ಆಮೇಲೆ ಟೊಮೆಟೊ ಕಟ್ ಮಾಡಿಬಿಟ್ಟು ಟೊಮೆಟೊ ಹಾಕ್ಕೊಂಡು, ಅದಾದ ನಂತರ ಬಾಳೆಕಾಯನ್ನು ಸಣ್ಣದಾಗಿ ಕಟ್ ಮಾಡಿರ್ತೀವಲ್ವ, ಸೊ ಸ್ವಲ್ಪ ಜೀರಿಗೆ ಪುಡಿ ಹಾಕಿದೆ. ಬಾಳೆಕಾಯಿ ಕಟ್ ಮಾಡಿರ್ತೀವಲ್ವ, ಅದನ್ನು ಕಟ್ ಮಾಡಿದ ತಕ್ಷಣ ಕಪ್ಪಗಾಗ್ಬಿಡುತ್ತೆ, ನೀರಲ್ಲಿ ಹಾಕಿಡಿ. ಅದನ್ನು ಕಟ್ ಮಾಡಿರೋ ಬಾಳೆಕಾಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಮತ್ತು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಎಲ್ಲ ಕಲಿಸ್ಬಿಟ್ಟು, ಧನಿಯಾ ಪೌಡರ್ 1 ಸ್ಪೂನು, ಖಾರದ ಪುಡಿ 1 ಟೀ ಸ್ಪೂನ್, ಮತ್ತು ಗರಂ ಮಸಾಲ 1 ಟೀ ಸ್ಪೂನ್ ಹಾಕ್ಬಿಟ್ಟು, ನಿಮಗೆ ಎಷ್ಟು ಗ್ರೇವಿ ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೋಡಿ. ನಾನು ಇಲ್ಲಿ ಕಬ್ಬಿಣದ ಕಡಾಯಿಯಲ್ಲಿ ಪೂರಿ ಮಾಡ್ತಾಯಿದ್ದೇನೆ. ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಳೆ ಕಾಲದ್ದೆಲ್ಲ ಹೊಸದಾಗಿ ಮತ್ತೆ ರೀಕಾಲ್ ಆಗ್ತಾಯಿದೆ ಈಗ. ಇದು ಕಸ್ತೂರಿ ಮೇಥಿ ಹುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ಯಾವುದೇ ಪಲ್ಯ ಮಾಡಿದ್ರೆ, ಯಾವುದೇ ಗ್ರೇವಿ ಮಾಡಿದ್ರು ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಗ್ರೇವಿ ರೆಡಿ ಆಯಿತು. ಪೂರಿ ಮತ್ತು ಚಪಾತಿ ಜೊತೆ ಇದು ಸವಿಯಲು ಸಿದ್ಧವಾಗಿದೆ. ಸೊ ಧನ್ಯವಾದಗಳು ಗೆಳೆಯರಿರಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.